ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರಿಗೆ ಜೀರಿಗೆ ಸ್ವಲ್ಪ ಕಲಿಸ್ಕೊಂಡು ಕುಡಿತೀನಿ. ಇದರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ನಂತರ ನಾನು ಟೀ ಕುಡಿದು ಬೆಳಗ್ಗೆ ರೂಟೀನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ್ನ ಮಲಗಿಸಿ ನಂತರ ಊರಿಗೆ ಹೋಗಬೇಕು ಅಂತ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಅವನೆದ್ದ ತಕ್ಷಣ ಅವನಿಗೆ ಬಟ್ಟೆ ಎಲ್ಲ ಹಾಕಿದೆ. ಈ ವಿಡಿಯೋದಲ್ಲಿ ನಾನು ಅವನು ಎದ್ಮೇಲೆ ಯಾವ್ಯಾವ ಥರ ಎಲ್ಲ ಆಟ ಆಡ್ಕೋತಾನೆ, ತರಲೆ ಮಾಡ್ತಾನೆ, ಆಮೇಲೆ ಹಠ ಮಾಡ್ತಾನೆ ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನು ತೋರಿಸ್ತೀನಿ ನಿಮಗೆ ಅವನು ಆ ಥರ ಎಲ್ಲ ಮಾಡ್ತಾನೆ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳು ಇದ್ದೇ ಇರ್ತಾರೆ. ಯಾವ ಥರ ಎಲ್ಲ ತರಲೆ ಮಾಡ್ತಿರ್ತಾರೆ, ತುಂಬ ಹಠ ಮಾಡ್ತಿರ್ತಾರೆ, ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ ಅಲ್ವಾ. ನಾನು ನಿಮಗೆ ನಮ್ಮ ಮನೇಲಿ ನನ್ನ ಮಗ ಯಾವ ಥರ ಎಲ್ಲ ತರಲೆ ಮಾಡ್ತಾನೆ ಅನ್ನೋದನ್ನ ವಿಡಿಯೋದ ಮುಖಾಂತರ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೇಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡಿ, ಮಧ್ಯಾಹ್ನ ಊಟಕ್ಕೆ ಅಂತ ಅವನಿಗೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಡೈಲಿ ಒನ್ ಟೈಮ್ ಆದರೂ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಒನ್ ಟೈಮ್ ಆದರೂ ನನ್ನ ಮಗನಿಗೆ ಇದನ್ನು ತಿನ್ನಿಸ್ತೀನಿ. ನಂತರ ರಾಗಿ ಎಲ್ಲ ರೆಡಿ ಆಯಿತು. ಅದನ್ನ ಆರೋಕ್ಕಂತ ಇಟ್ಬಿಟ್ಟು ಇವನಿಗೆ ಈ ಥರ ಆ ಕಡೆಯಿಂದ ಈ ಕಡೆ ಓಡಾಡಿಸ್ತಾ ಇದ್ದೀನಿ. ಈ ಥರ ಮಾಡ್ತಾಯಿದ್ರೆ ಆಟ ಆಡ್ತಾನೆ ಇರ್ತಾನೆ. ಹೀಗೆ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಿಗೂ ಖುಷಿ ಆಗುತ್ತೆ. ಒಬ್ಬರೇ ಅನ್ನೋ ಫೀಲಿಂಗ್ ಅನ್ನೋದು ಇರೋದಿಲ್ಲ. ನಂತರ ಹೊರಗಡೆ ಬಂದ ಅಲ್ಲೇ ಗಂಜಿ ತಿನ್ನಿಸಿದ್ರಾಯ್ತು ಅಂತ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಏನೇನೋ ಮಾತಾಡ್ತಾ ಇದ್ದಾನೆ, ತೊದ್ಲ ಬದ್ಲ, ಇನ್ನು ಮಾತು ಬರಲ್ಲ ಅವನಿಗೆ. ಆದರೆ ಏನೋ ಹೇಳ್ತಾನೆ, ನಮಗೊಂದು ಕೂಡ ಅರ್ಥನೇ ಆಗಲ್ಲ. ಕೆಳಗಡೆ ನೋಡಿಕೊಂಡು ಕೈ ಮಾಡಿ ಹೇಳ್ತಾ ಇದ್ದಾನೆ. ಆಯಿತು ಸರಿ ಅಂತ ನಾನು ಹಂಗೆ ಅವನಿಗೆ ಗಂಜಿ ತಿನ್ನಿಸ್ಲಿಕ್ಕೆ ರೆಡಿ ಆದೆ. ನೋಡಿ, ಬೇಗ ಬೇಗ ತಿಂತಾನೆ, ಏನೂ ಪ್ರಾಬ್ಲಮ್ ಇಲ್ಲ ಊಟ ಮಾಡೋದೇನೆಲ್ಲ. ಊಟ ಮಾಡಿದ ನಂತರ ಒಳಗಡೆ ಕರ್ಕೊಂಬಂದೆ. ನೆಕ್ಸ್ಟ್ ಅವನು ಈ ಥರ ಆಟ ಆಡ್ಕೊತಾ ಇದ್ದಾನೆ. ಅಡ್ವರ್ಟೈಸ್ಮೆಂಟ್ನ ತುಂಬ ಒಂದೊಂದು ಸಲ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾನೆ. ಅಲ್ಲೊಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೆ. ನಂತರ ಗಾಡಿ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದಾನೆ ಇತ್ತೀಚೆಗೆ. ಇಷ್ಟು ದಿನ ಅದು ಅಷ್ಟೊಂದು ಆಟ ಆಡೋಕ್ಕೆ ಬರ್ತಿರಲಿಲ್ಲ ಅವನಿಗೆ. ಈಗ ಅದು ಒಂದಿಷ್ಟು ಅವನಿಗೆ ಆಟ ಆಡಲಿಕ್ಕೆ ಚೆನ್ನಾಗಾಗಿದೆ. ಆ್ಯಂಡ್ ಈ ಥರ ನಾನು ಅವನಿಗೆ ನಗಿಸ್ತಾ ಇದ್ದರೆ ಅವನಿಗೆ ಫುಲ್ ಖುಷಿ ಆಗುತ್ತೆ. ನಾವು ಅವ್ರ ಜೊತೆ ಆಟ ಆಡೋದ್ರಿಂದ ಅವ್ರಿಗೂ ಒಂಥರ ಖುಷಿ ಅನ್ನೋದಿರುತ್ತೆ. ಒಬ್ಬರನ್ನೇ ಬಿಡಬಾರ್ದು ಅಲ್ವಾ, ಬೇಜಾರಾಗುತ್ತೆ ಮಕ್ಕಳಿಗೆ. ನಂತರ ಅವನು ಹಠ ಮಾಡ್ತಾ ಇದ್ದ. ನೋಡಿ, ಫ್ರಿಜ್ಜಲ್ಲಿ ಏನೋ ಬೇಕು ಅಂತ, ಅಂದರೆ ಬೇಕು, ಅದು ಎಷ್ಟು ಅಳ್ತಿದ್ದಾನೆ ನೋಡಿ. ಮತ್ತು ಅದು ಏನು ಅಂದರೆ ಕಿಸಾನ್ ಕೆಚಪ್, ಅದು ಬೇಕು ಅಂದರೆ ಬೇಕು ಅಂದ. ಅದಕ್ಕೆ ಅದನ್ನು ಕೊಟ್ಟೆ, ಯಾಕಂದರೆ ಆಲ್ರೆಡಿ ಖಾಲಿ ಆಗಿತ್ತು. ಇನ್ನೂ ಸ್ವಲ್ಪ ಆಯಿತು, ಅವನ ಬಾಯಿಗೆ ಏನದು ಸಿಗಲ್ಲ. ಸುಮ್ಮನೆ ಅದ್ರ ಜೊತೆ ಆಟ ಆಡಿಕೊಂಡ ಸ್ವಲ್ಪ ಹೊತ್ತು. ನಂತರ ಈ ಥರ ನೋಡಿ, ಫ್ರಿಜ್ಜಿಗೆಲ್ಲ ಹೇಗೆ ಗುತ್ತಿದ್ದಾನೆ ಅಂತ. ನಂತರ ಪೂಜೆ ಎಲ್ಲ ಮಾಡಿಕೊಂಡು ಬತ್ತಿ ಹಚ್ಕೊಂಡು ಹೊರ್ಗಡೆ ಬಂದ್ವಿ. ಹೊರ್ಗಡೆ ಏನೇನೋ ಮಾತಾಡ್ತಿದ್ದಾನೆ, ಅಮ್ಮ ಅಮ್ಮ ಅಂತಿದ್ದಾನೆ. ಅವನು ಮಾತಾಡಬೇಕು ಅಂತ ಟ್ರೈ ಮಾಡ್ತಿದ್ದಾನೆ, ಇನ್ನೂ ತೊದಲಿಸ್ತಾನೆ, ಮಾತು ಸರಿಗೆ ಬರ್ತಿಲ್ಲ. ಅಷ್ಟರಲ್ಲಿ ಅವ್ರ ಪಪ್ಪ ಬಂದರು. ಅವ್ನು ಫುಲ್ ಖುಷಿ ಆಗ್ಬಿಡ್ತು ನೋಡಿಬಿಟ್ಟು. ಬೆಳಗ್ಗೆ ಸುಮ್ಮನೆ ಕಳಿಸ್ಕೊಟ್ಟಿದ್ನಲ್ಲ, ಇವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನೋಡಿದ ತಕ್ಷಣ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ ನೋಡಿ. ಆ್ಯಂಡ್ ನೈಟೆಲ್ಲ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಇನ್ನೂ ಓಡಾಡಿ ನಂತರ ಅವ್ನು ಮಲ್ಕೊಂಡ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೆ.